ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳ ವಿರುದ್ಧ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಹಾಗೂ ಎಸ್ಪಿ ಚಂದನ್ ಅವರು ಕೋರ್ಟ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಅಮ್ಮನ ಬಗ್ಗೆ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ಬೇರೆ ಯಾರು ಅಲ್ಲ, ಪವಿತ್ರ ಗೌಡ ನೆನೆದು ಭಾವನಾತ್ಮಕವಾಗಿ ಮಗಳು ಖುಷಿ ಗೌಡ ಪತ್ರ ಬರೆದಿದ್ದಾರೆ. ಅಮ್ಮ, ನಿನ್ನನ್ನು ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ, ಲವ್ ಯು ಅಮ್ಮ ಅಂತ ಖುಷಿ ಗೌಡ ಭಾವುಕ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಮಗಳು ಖುಷಿ ಗೌಡ ತಾಯಿಯನ್ನ ನೆನೆದು ಭಾವುಕರಾಗಿದ್ದು, ತಾಯಿ ಪವಿತ್ರ ಗೌಡ ಜೊತೆ ಇರೋ ಫೋಟೋ ಶೇರ್ ಮಾಡಿ ಖುಷಿ ಗೌಡ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಅಮ್ಮನ ಬಗ್ಗೆ ಭಾವನಾತ್ಮಕ ಪೋಸ್ಟ್ ಹಾಕಿದ ಮಗಳು. ಅಮ್ಮ, ನಿನ್ನನ್ನು ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೇನೆ, ಲವ್ ಯು ಅಮ್ಮ ಅಂತ ಖುಷಿ ಗೌಡ ಭಾವುಕದಿಂದ ಪೋಸ್ಟ್ ಹಾಕಿದ್ದಾರೆ. ಈ ಒಂದು ತಾಯಿ ಮಗಳು ಇರೋ ಒಂದು ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಮಗಳು ಪೋಸ್ಟ್ ಮಾಡಿಕೊಂಡಿದ್ದು, ತಾಯಿ ಪವಿತ್ರ ಗೌಡ ಜೊತೆ ಇರೋ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ.